ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮಳೆಗಾಲದಲ್ಲಿ ಯಾವ ರೀತಿ ಮೊಸರನ್ನ ಹೆಪ್ಪಾಕೋದು ಅಂತ. ಕೇವಲ ಸುಮಾರು ಒಂದು 4-5 ಗಂಟೆಯಲ್ಲಿ ಚೆನ್ನಾಗಿ ಹೆಪ್ಪಾಕ್ಬೋದು. ಹೇಳಿರೋ ಟಿಪ್ಸ್ನ ಸಜೆಷನ್ನ ದಯವಿಟ್ಟು ಫಾಲೋ ಮಾಡಿ. ಮೊದಲಿಗೆ ಸುಮಾರು ಒಂದು ಅರ್ಧ ಲೀಟರ್ಷ್ಟು ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಯಾವಾಗಾದ್ರೂ ಈ ರೀತಿಯಾಗಿ ಕೈ ಆಡಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ತಳ ಸೀದೋಗೋದಿಲ್ಲ. ಈಗ ಹಾಲು ಚೆನ್ನಾಗಿ ಕಾದಿದೆ, ಉಕ್ಕು ಬರ್ತಾ ಇದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ಹಾಲನ್ನ ಜಾಸ್ತಿ ಬಿಸಿ ಇದ್ದಾಗ ಹೆಪ್ಪಾಕಕ್ಕೆ ಹೋಗ್ಬಾರ್ದು, ಒಡೆದೋಗುತ್ತೆ, ಮೊಸರಾಗೋದಿಲ್ಲ. ಉಗುರು ಬೆಚ್ಚಗಷ್ಟು ಬಿಸಿ ಇರಬೇಕು, ಅಲ್ಲಿವರೆಗೂ ತಣ್ಣಗೆ ಮಾಡ್ಕೋಬೇಕು. ಆದರೆ ಸಂಪೂರ್ಣವಾಗಿ ತಣ್ಣಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಮೊದಲೇ ಹೇಳ್ದಂಗೆ ಉಗುರು ಬೆಚ್ಚಿಗೆ ತಣ್ಣಗೆ ಮಾಡ್ಕೋಬೇಕು. ಈಗ ಹಾಲು ಉಗುರು ಬೆಚ್ಚಗಷ್ಟು ಅಂದರೆ ಲೂಕ್ ವಾರ್ಮಷ್ಟು ತಣ್ಣಗಾಗಿದೆ. 2-3 ಟೇಬಲ್ ಸ್ಪೂನಷ್ಟು ಮೊಸರು. ಇದು ಒಳ್ಳೆ ಕ್ವಾಲಿಟಿದಿರಬೇಕು. ಹುಳಿ ಬಂದಿರ ಅಥವಾ ಸ್ವಲ್ಪ ಹುಳಿ ಬಂದಿರ ಮೊಸರಿಂದ ಹೆಪ್ಪಾಕೊಂಡ್ರೆ ಹೊಸ ಮೊಸರು ಕೂಡ ಅದೇ ವಾಸನೆ ಅದೇ ಹುಳಿ ಥರ ಬರುತ್ತೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಟಿಪ್ಸ್. ಇದರಲ್ಲಿ ಹೆಪ್ಪಾಕೊಳ್ಳೋ ಮೊಸರು ಕೂಡ ಚೆನ್ನಾಗಿರಬೇಕು. ಮೊಸರನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಹಾಲು ಬಿಸಿ ಇದ್ದಾಗ ಹೆಪ್ಪಾಕೊಳ್ಳೋಕೆ ಹೋಗ್ಬಾರ್ದು. ಆಮೇಲೆ ಜಾಸ್ತಿ ಹುಳಿ ಬಂದಿರೋ ಮೊಸರಲ್ಲಿ ಕೂಡ ಹೆಪ್ಪಾಕಬಾರ್ದು. ಈ 2 ಇಂಪಾರ್ಟೆಂಟ್ ಟಿಪ್ಸ್ನ ಫಾಲೋ ಮಾಡಿ. ಕಲಿಸ್ಕೊಂಡಿದ್ದಾಗಿದೆ. ಇದೇ ಪಾತ್ರೆಯಲ್ಲೇ ಹೆಪ್ಪಾಕೋಬೋದು. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಬೇರೆ ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ. ಇದು ಕುಕ್ಕರ್ನಲ್ಲಿ 1 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಬಿಸಿ ಮಾಡಿಟ್ಕೊಂಡಿದ್ದೀನಿ. ತುಂಬಾ ಜಾಸ್ತಿ ಕುದಿಯೋ ಥರ ನೀರನ್ನ ಬಿಸಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಚೆನ್ನಾಗಿ ಬಿಸಿ ಆದರೆ ಸಾಕು. ಬಿಸಿ ನೀರ ಮೇಲೆ ಕುಕ್ಕರ್ ಪ್ಲೇಟ್ನ ಇಟ್ಕೋತಾ ಇದ್ದೀನಿ. ಅದ್ರ ಮೇಲೆ ಹೆಪ್ಪಾಕೊಂಡಿರೋ ಬಟ್ಲೆಗಳು ಸುಮಾರು ಒಂದು 3-4 ಗಂಟೆಗಳ ಕಾಲ ರೆಸ್ಟ್ ಮಾಡಕ್ಕೆ ಬಿಡಬೇಕು. ಮಧ್ಯಾಹ್ನದ ಊಟ 2 ಗಂಟೆಗೆ ಊಟ ಮಾಡಂಗಿದ್ರೆ ಸುಮಾರು ಬೆಳಗ್ಗೆ 9 ಗಂಟೆ ಅಷ್ಟರಲ್ಲೇ ಹೆಪ್ಪಾಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಮಾಡಿದ್ರೆ ಸುಮಾರು ಒಂದು 3-4 ಗಂಟೆಲೇ ಚೆನ್ನಾಗಿ ಮೊಸರು ಹೆಪ್ಪಾಗೋಗುತ್ತೆ. ಆಮೇಲೆ ಪದೇ ಪದೇ ಮುಚ್ಚಳನ ತೆಗೆದು ನೋಡೋಕೆ ಹೋಗ್ಬೇಡಿ, ಹೆಪ್ಪಾಗಿದೆಯೋ ಇಲ್ಲೋ ಅಂತ. ಒಂದು ಸತಿ ಈ ರೀತಿಯಾಗಿ ಸೆಟ್ ಮಾಡೋಕೆ ಇಟ್ಬಿಟ್ರೆ ಪದೇ ಪದೇ ತೆಗೆದು ನೋಡಬಾರ್ದು. ಸುಮಾರು ಒಂದು 4 ಅವರ್ ಆದಮೇಲೆ ಮೊಸರು ಚೆನ್ನಾಗಿ ಹೆಪ್ಪಾಗಿದೆ. ಕುಕ್ಕರ್ ಇಲ್ಲ ಅಂದರೆ ಬೇರೆ ಆಪ್ಷನ್ಸ್ ಕೂಡ ಇದೆ. ಮೈಕ್ರೋವನ್ನ ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿ ಕೂಡ ಇಟ್ಕೋಬೋದು. ಅಥವಾ ಯಾವುದು ಇಲ್ಲ ಅಂದರೆ ಮನೇಲಿ ಹೆಂಚು ಅಥವಾ ಬಾಣಲೆ ಇದ್ದರೆ ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿ ಹೆಪ್ಪಾಕೊಂಡಿರೋ ಮೊಸರು ಬಟ್ಲೆಗಳನ್ನ ಕೂಡ ಇಡ್ಬೋದು. ಆ ರೀತಿ ಮಾಡಿದ್ರು ಕೂಡ ಬೇಗ ಹೆಪ್ಪಾಗೋಗುತ್ತೆ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬೇಗ ಹೆಪ್ಪಾಗಲಿಕ್ಕೆ ಕಷ್ಟ ಆದರೆ ಈ ಟಿಪ್ಸ್ನ ಈ ಸಜೆಷನ್ನ ಫಾಲೋ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.